ಅಣ್ಣ ಹಾಕ್ತಾ ಇದ್ದಾರೆ ಚಾರ್ಜಿಂಗು ನೋಡಿ. ಇದು ಹಾಕ್ತಾರೆ ಇವಾಗ. ಇದು ಫಿಕ್ಸ್ ಮಾಡಿ ಇಲ್ಲಿ ಎಲ್ಲೆಲ್ಲಾದ್ರೂ ಫಿಟ್ ಹೇಳೋದು. ಡೆಲಿವರಿ ಬಾಯ್ ಕೆಲಸ ಅಂದರೆ ತುಂಬ ಕಷ್ಟ ಅಂತ. ಪಿಕಪ್ಗೂ ನಾವೇ ಹೋಗ್ಬೇಕು. ಅಪ್ಡೇಟ್ ಕೊಡೋಣ ಅಂತ ಮಾತಾಡಿದೆ ಅಷ್ಟೇ. ಇವಾಗ ನಮ್ಮ ನಡೆ ಕಸ್ಟಮರ್ ಮನೆ ಕಡೆ ಗೈಸ್. ಬನ್ನಿ ಲೆಟ್ಸ್ ಗೋ. ಫ್ಲೋರ್ 15 ಹಿಂಗೆ ಹೋಗ್ತಾ ಇರ್ತೀವಿ ಆರ್ಡ್ರ್ ಕೊಡೋಕ್ಕೆ. ಈ ಥರ ಎಲ್ಲ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ಮತ್ತೊಂದು ವ್ಲಾಗ್ಗೆ ನಿಮಗೆ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ರಿಗೂ ಸ್ವಾಗತ. ಏನಂದರೆ ವಿಷಯ ನೋಡಿ, ಮಾಮೂಲಿ ಆ್ಯಸ್ ಇಟ್ ಇಸ್ ಕಾಲೇಜಿಗೆ ರೆಡಿ ಆಗಿದ್ದೀನಿ. ಈಗ ನಾನು ಡಿಕ್ಕಿರ್ ಏನೇನು ಬೇಕಾದ್ರೂ ಸೆಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಮಳೆ ಬಂದರೆ ಪೌಚು ಫೋನ್ಗೆ, ಇದು ರೈನ್ ಕೋಟು, ಇದು ಗಾಡಿ ಓಡಿಸ್ಕೊಂಡು ಬಟ್ಟೆ, ಇದು ಬಂದರೆ ಇದು ಬ್ಯಾಗು ಗೊತ್ತಲ್ಲ ಝೊಮ್ಯಾಟೊ ಮಾಡೋಕ್ಕೆ. ಇಲ್ಲಿ ಇವತ್ತು ಚಾರ್ಜಿಂಗದು ಪೋರ್ಟ್ ಹಾಕ್ಸ್ತೀನಿ, ನಿಮಗೂ ತೋರಿಸ್ತೀನಿ ಹಾಕ್ಸುವಾಗ. ಚಾರ್ಜಿಂಗ್ ಪೋರ್ಟ್ ಹಾಕ್ಸ್ತೀನಿ ಅಷ್ಟೇ, ಇನ್ನೇನಿಲ್ಲ. ಬ್ಯಾಗು ರೆಡಿ ಇದೆ, ಎಲ್ಲ ರೆಡಿ ಇದೆ. ಇವಾಗ ನಮ್ಮ ನಡೆ ಕಾಲೇಜ್ ಕಡೆ. ಇನ್ನೊಂದು ನೋಡಿ, ಬಾಸ್ ಕುತ್ಕೊಂಡಿದ್ದಾರೆ, ಊಟ ಹಾಕದೆ ತಿಂದರು. ಇವಾಗ ಆರಾಮಾಗಿ ಕುತ್ಕೊಂಡಿದ್ದಾರೆ ಅಷ್ಟೇ ಗೈಸ್. ಇನ್ನೇನಿಲ್ಲ ಸಮಾಚಾರ. ಎಲ್ಲ ಊಟ ತಿಂದ್ರ, ತಿಂಡಿ ತಿಂದ್ರ, ನೈಟ್ ಊಟ ಮಾಡಿದ್ರೆ, ಎಲ್ಲ ಮಾಡಿದ್ರ, ಏನೋ ಮಾಡಿದ್ರೆ ಗೊತ್ತಿಲ್ಲ. ಎಲ್ಲ ಕೇಳ್ತಾ ಇದ್ದೀನಿ, ಎಲ್ಲ ಕಮೆಂಟ್ ಮಾಡಿಬಿಡಿ. ಡಿಪ್ರೆಷನ್ ಅಷ್ಟೇ. ಇವಾಗ ನಮ್ಮ ನಡೆ ಕಾಲೇಜ್ ಕಡೆ ಗೈಸ್. ನೋಡಿದ್ರೆ ಗಾಡಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದೆ ಅಂತ. ನೀವು ಅಷ್ಟೇ ಗೈಸ್, ನೀವು ಯೂಸ್ ಮಾಡೋದು ಏನೇ ಆಗಲಿ ಕ್ಲೀನಾಗಿ ಮೇಂಟೈನ್ ಮಾಡಿ, ಚೆನ್ನಾಗಿ ನೋಡ್ಕೊಳ್ಳಿ. ಅದರಿಂದ ನಿಮಗೆ ತುಂಬ ಯೂಸಸ್ ಆಗುತ್ತಲ್ವ. ನೀಟಾಗಿ ಎಲ್ಲ ನೋಡ್ಕೊಳ್ಳಿ, ಯೂಸ್ ಮಾಡಿ. ಬನ್ನಿ, ಸದ್ಯಕ್ಕೆ ಜಾಸ್ತಿ ಮೋಟಿವೇಶನ್ ಹೇಳಲ್ಲ. ಕಾಲೇಜ್ ಹೋಗೋಣ, ಟೈಮ್ ಆಯಿತು. ಇಲ್ಲಾಂದರೆ ನಮಗೆ ನಮ್ಮ ಕಾಲೇಜಲ್ಲಿ ಟೀಚರ್ಸ್ ಮೋಟಿವೇಶನ್ ಹೇಳ್ಬಿಡ್ತಾರೆ ಟೈಮ್ ಆಗೋದು. ಬೈ 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 ಬೈ. 2000 years later. ಕ್ಲಾಸ್ ಎಲ್ಲ ಮುಗೀತು. ಕ್ಲಾಸ್ಗೆ ಹೋಗ್ತೀನಿ ಅಂತ ಬಂದು ವೀಡಿಯೋ ಏನೂ ಮಾಡೋಕ್ಕಾಗಿಲ್ಲ. ಕ್ಲಾಸ್ ಎಲ್ಲ ಮುಗೀತು. ಈಗ ಬಂದಿರೋದೆ ಫೋನ್ ಅಂಗಡಿಗೆ. ಬಿಕಾಸ್ ಗೊತ್ತಾ, ನಾವು ಬ್ಯಾಗ್ ಇಲ್ಲಿ ಇಡ್ತೀವಿ ರೆಗ್ಯುಲರ್ ಝೊಮ್ಯಾಟೊ ಬ್ಯಾಗು. ಇವಾಗ ಇಸ್ಕೊಂಡು ಝೊಮ್ಯಾಟೊ ಸ್ಟಾರ್ಟ್ ಮಾಡಬೇಕಾಯ್ತು. ಅದಕ್ಕಿಂತ ಮುಂಚೆ ನಮ್ಮ ಗಾಡಿಗೆ ಚಾರ್ಜಿಂಗ್ ಪೋರ್ಟ್ ಹಾಕ್ಸ್ಬೇಕು. ಇವನು ನಾನು ಹೋಗ್ಬಿಟ್ಟು ಇವಾಗ ಚಾರ್ಜಿಂಗ್ ಪೋರ್ಟ್ ಹಾಕ್ಸ್ತೀವಿ. ಅದಾದಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇನ್ನೊಂದೇನು ಗೊತ್ತಾ ಗೈಸ್, ಯೂನಿಫಾರ್ಮು ಹಾಕ್ಕೊಂಡಿದ್ದೀನಿ. ನಾನು ಝೊಮ್ಯಾಟೊ ಟಿ ಶರ್ಟ್ ಥರದೇ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ಇವಾಗ ಯೂನಿಫಾರ್ಮಲ್ಲೇ ಮಾಡಬೇಕು. ನೋಡಿ ಗೈಸ್, ಇವ್ರ ಮೂವರು ಇಲ್ಲಿ ಇದ್ದಾರೆ. ಇವರೆಲ್ಲ ನಮ್ಮನ್ನ ಬಿಟ್ಟು ಪಾನಿಪುರಿ ತಿನ್ನಕ್ಕೆ ಹೋಗಿದ್ರು, ತಿನ್ಕೊಂಡ್ಬಂದರು. ಅದಕ್ಕೆ ಮುಖ ತಿರ್ಸ್ಕೊತಾ ಇದ್ದಾರೆ. ನಮ್ಮಿಬ್ರಿಗೆ ಮೋಸ ಆಗಿದೆ ಗೈಸ್. ಯಾರಿಗೆ ಹೇಳೋದು ಮೋಸ ಆಗಿದ್ದು? ನಮ್ಗೆ ಇಬ್ರಿಗೆ. ಏನು ಮಾಡೋಣ ಇವ್ರಿಗೆಲ್ಲ? ಏನು ಮಾಡೋಕ್ಕಾಗಲ್ಲ ಗೈಸ್. ಅಷ್ಟೇ. ಇವಾಗ ಬ್ಯಾಗ್ ಇಸ್ಕೊಂಡು ಹೋಗ್ತೀವಿ, ಮತ್ತೆ ಸಿಗೋಣ ಗೈಸ್. ಝೊಮ್ಯಾಟೊ ಮಾಡುವಾಗಲ್ಲ, ಗಾಡಿಗೆ ಇದೇನಾದರೂ ಚಾರ್ಜಿಂಗ್ ಪೋರ್ಟ್ ಹಾಕ್ಸುವಾಗ ಸಿಗೋಣ ಗೈಸ್. 1 hour later. ಫೈನಲಿ ನಾವು ಬರೋಣ ಅಂದ್ಕೊಂಡು ತುಂಬ ಲೇಟ್ ಆಗೋಯ್ತು ನೋಡಿ. ಕತ್ಲಾಗ್ಬಿಟ್ಟಿದ್ದಾರೆ, 7 ಗಂಟೆ ಆಗೈತೆ. ಬಿಕಾಸ್ ಫುಲ್ಲು ಮಳೆ ಗೈಸ್. ನೋಡಿ, ನನ್ನ ಫ್ರೆಂಡ್ ಹತ್ರ ಇಸ್ಕೊಂಬಂದಿದ್ದೀನಿ ಜರ್ಕಿನು. ನಾನು ತಂದಿದ್ದಿಲ್ಲ ಏನೇನು ಜರ್ಕಿ. ನಮ್ಮ ಫ್ರೆಂಡ್ ಹತ್ರ ಇಸ್ಕೊಂಡಿದ್ದೀನಿ. ಬಿಕಾಸ್ ವೈಟ್ ಯೂನಿಫಾರ್ಮಲ್ಲಿ ಮಾಡೋಕ್ಕಾಗಲ್ಲ ಅಂತ. ಈಗ ನಾನು ಇವನು ಬಂದಿದ್ದೀವಿ. ಬಿಕಾಸ್ ಏನಂದರೆ ಇದು ಹಾಕ್ಸೋಣ ಅಂತ ಹೇಳಿದ್ನಲ್ಲ, ಚಾರ್ಜಿಂಗ್ ಹಾಕ್ಸ್ಬೇಕು ಅಂತ. ಬಟ್ ನೋಡಿ, ಇಲ್ಲಿ ಬಂದಿದ್ದೀವಿ. ಅಣ್ಣ ಹಾಕ್ತಾ ಇದ್ದಾರೆ ಚಾರ್ಜಿಂಗು ನೋಡಿ. ಇದು ಹಾಕ್ತಾರೆ ಇವಾಗ. ಇದು ಫಿಕ್ಸ್ ಮಾಡಿ ಇಲ್ಲಿ ಎಲ್ಲೆಲ್ಲಾದ್ರೂ ಫಿಟ್ ಮಾಡ್ತಾರೆ. ಮಾಡಿದ್ಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡ್ಕೊತೀವಿ. ನೋಡಿ, ಬ್ಯಾಗ್ ಎಲ್ಲ ರೆಡಿ ಇದೆ. ಬ್ಯಾಗು, ಹೆಲ್ಮೆಟ್ಟು. ಪಾಪ ಇವನು ನನಗೋಸ್ಕರ ಬಂದವನೇ. ಎಷ್ಟು ಹೆಂಗೆ ಆಯಿ ಹೇಳ್ತಾನೆ, ಫುಲ್ ಜೋಶಾಗಿರ್ತಾನೆ ಹುಡುಗ. ಅಷ್ಟೇ ಗೈಸ್. ಇವಾಗ ಇದನ್ನು ಹಾಕ್ಸ್ಕೊಂಡು ಮಾಡ್ಬೇಕಾಯ್ತು ಝೊಮ್ಯಾಟೊ ಗೈಸ್. ಫೈನಲಿ ನಮ್ಮ ಗಾಡಿ ರೆಡಿ ಮಾಡಿಸ್ಕೊಂಡ್ವಿ ನೋಡಿ. ಚಾರ್ಜಿಂಗ್ ಹಾಕ್ಸ್ಕೊಂಡ್ವಿ. ಇವಾಗ ಇಲ್ಲೇ ಚಾರ್ಜ್ ಹಾಕ್ಕೊಂಡಿದ್ದೀವಿ. ಕಾಣಿಸ್ತಿದೆ, ಚಾರ್ಜ್ ಆಗ್ತಾ ಇದೆ. ಬ್ರದರ್. ಆಲ್ರೆಡಿ ಟೈಮ್ 8 ಗಂಟೆ ಹೋಯ್ತು ಗೈಸ್. ಸ್ವಲ್ಪ ಲೇಟ್ ಆಯಿತು. ನಮ್ಮ ಗಾಡಿ ಪಾರ್ಟ್ಸ್ ಎಲ್ಲ ಬಿಚ್ಚಕ್ಕೆ ಸ್ವಲ್ಪ ಕಷ್ಟ ಆಯಿತು. ಫುಲ್ ಸ್ಟ್ರಾಂಗ್ ಗಾಡಿ ಎಲ್ಲ, ಅದಕ್ಕೆ ಕಷ್ಟ ಆಯಿತು. ಇವಾಗ ಫೈನಲಿ ಹಾಕಿದ್ದಾರೆ. ಇವನು ನಾವು ಹೋಗ್ತಾ ಇದ್ದೀವಿ. ಇವಾಗ ಸ್ಟಾರ್ಟ್ ಮಾಡ್ತೀನಿ 8 ಗಂಟೆಗೆ ಫುಡ್ ಡೆಲಿವರಿ ಆ್ಯಪು. ನೋಡೋಣ, ಒಂದು 10 ಗಂಟೆ 11 ಗಂಟೆವರೆಗೂ ಮಾಡ್ತೀನಿ, ಒಂದು 3 ಅವರು. ಯಾಕಂದರೆ ಇದಕ್ಕೆ ಟೈಮ್ ಆಗುತ್ತಲ್ಲ. ಮಳೆ ಬೇರೆ ಫುಲ್ಲು ಗಾಯ್ಸ್. ನೋಡಿ, ಜರ್ಕಿನ್ ಬೇರೆ ಇಲ್ಲ. ಫ್ರೆಂಡ್ ಹತ್ರ ಹೆಂಗೋ ಇಸ್ಕೊಂಡು ಬಂದಿದ್ದೀನಿ. ಸರಿ ಗೈಸ್, ಮತ್ತೆ ಸಿಗೋಣ ಫುಡ್ ಡೆಲಿವರಿ ಮಾಡುವಾಗ. ಓಕೆನಾ? ಇವಾಗ ಸ್ಟಾರ್ಟ್ ಮಾಡ್ತೀನಿ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಪ್ನ. ಆರ್ಡರ್ ಬಿದ್ದರೆ ತೊಗೊಂಡು ಹೋಗ್ತಾ ಇರೋದು ಗೈಸ್ ಅಷ್ಟೇ. A few moments later. ಡೆಲಿವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಆರ್ಡರ್ ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದು ರ್ಯಾಪಿಡೋ ಯಾಕೆ ಬೆಸ್ಟ್ ಅಂತ ಹೇಳ್ತೀನಿ ಬನ್ನಿ. ಇವಾಗ ನೋಡಿ, ಇಲ್ಲಿ ಟವರ್ 8 ಬಂದಿರೋದು. ನಾನು ಅಪಾರ್ಟ್ಮೆಂಟು 9 ಹತ್ರ ಇರೋದು. ಇವಾಗ 18th ಫ್ಲೋರ್ ಹೋಗ್ಬೇಕು ನಾವು ಕೊಡೋಕ್ಕೆ. ನೋಡಿ ಗೈಸ್, ಇಳಿಬೇಕು, ಆರ್ಡರ್ ತೊಗೊಬೇಕು, 18th ಫ್ಲೋರ್ಗೆ ಹೋಗ್ಬೇಕು. ನೋಡಿ, ರಿಸೆಪ್ಷನ್ ಇದೆ. ಇಲ್ಲೋಗಿ ಲಿಫ್ಟ್ ಹತ್ತಬೇಕು. ಅದಕ್ಕೆ ಗೈಸ್ ಹೇಳೋದು ರ್ಯಾಪಿಡೋ ಬೆಸ್ಟ್ ಅಂತ. ಇದಾದರೆ ಹತ್ತಬೇಕು, ಇಳಿಬೇಕು, ತುಂಬ ಓಡಾಡಬೇಕಾಗಿರುತ್ತೆ. ನೋಡಿ, ಅಲ್ಲೋಗಿ ಲಿಫ್ಟಲ್ಲಿ 18th ಫ್ಲೋರ್ ಹೋಗಿ ಆರ್ಡ್ರ್ ಕೊಡ್ಬೇಕು ಗೈಸ್. ನೋಡಿ ಗೈಸ್, ಫೈನಲಿ ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ ಆರ್ಡ್ರ್ ತೊಗೊಂಡು. ನೋಡಿ, 18th ಫ್ಲೋರ್ ಕ್ಲಿಕ್ ಮಾಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ರಿಸ್ಕ್ ಇರುತ್ತೆ ಡೆಲಿವರಿ ಜಾಬ್ ಅಂತ. ಇವಾಗ ನೋಡಿ, 13th ಫ್ಲೋರ್ 14th ಫ್ಲೋರ್ 15 ಹಿಂಗೆ ಹೋಗ್ತಾ ಇರ್ತೀವಿ ಆರ್ಡ್ರ್ ಕೊಡೋಕ್ಕೆ. ಈ ಥರ ಎಲ್ಲ ಆರ್ಡ್ರ್ ಮಾಡ್ಬೇಕು ಗೈಸ್. ಸರಿ ಬನ್ನಿ, ಈಗ ಆರ್ಡ್ರ್ ಕೊಡೋಕೆ ಹೋಗೋಣ. ಬಂತು 18th ಫ್ಲೋರ್. ಓಪನ್ ಆಯಿತು ನೋಡಿ. 1 hour later. ಅಲ್ಲಿ ನೋಡಿದ್ರಲ್ಲ, ಇವಾಗ ಇಲ್ಲಿ ಶಾರೀಫ್ ಬಾಯ್ ಬಿರಿಯಾನಿಗೆ ಬಂದಿದ್ದೆ ಪಿಕಪ್ ಮಾಡೋಕ್ಕೆ. ಬಿರಿಯಾನಿ ಪಿಕಪ್ ನೋಡಿ, ಬಿರಿಯಾನಿ ಪಿಕಪ್ ಮಾಡಿದೆ. ಇದು ಕಸ್ಟಮರ್ಗೆ, ನಮಗಲ್ಲ ಬಿರಿಯಾನಿ ಪಿಕಪ್ಪು. ಬಿರಿಯಾನಿ ಪಿಕಪ್ ಮಾಡಿಕೊಂಡು ಬ್ಯಾಗಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ನಮ್ಮ ನಡೆ ಕಸ್ಟಮರ್ ಮನೆ ಕಡೆ. ಟೈಮ್ ತೋರಿಸ್ತೀನಿ ಬನ್ನಿ ಗೈಸ್ ನಿಮಗೆ. ಆಲ್ರೆಡಿ 11 ಕಾಲ್ ಆಯಿತು. ಅವಾಗಲಿಂದ ಆರ್ಡ್ರ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿಂದ 4.9 ಕಿಲೋಮೀಟ್ರ್ ಇದೆ. ಇವಾಗ ಕಸ್ಟಮರ್ ಮನೆಗೆ ಹೋಗ್ತಾಯಿದ್ದೀನಿ ನೋಡಿ. 11 ಕಾಲ್ ಆಯ್ತು, ಇನ್ನೂ ಮಾಡ್ತಾಯಿದ್ದೀನಿ.
ಹಂಗೆ ಗೈಸ್ ಇವಾಗ ರ್ಯಾಪಿಡೋ ಬೇರೆಲ್ಲ ಫುಡ್ ಡೆಲಿವರಿ ತುಂಬ ನಿಧಾನ ಆಗುತ್ತೆ ಅರ್ನಿಂಗ್ಸು, ಆದರೂ ಮಾಡಲೇಬೇಕು, ಮನೆ ಕೂತ್ಕೊಂಡ್ರೆ ಆಗೋಲ್ಲ. ಸರಿ ಗೈಸ್ ಬನ್ನಿ ಇವಾಗ ಕಸ್ಟಮರ್ ಮನೆಗೆ ಹೋಗೋಣ. ಹಂಗೆ ನಿಮ್ಗೊಂದು ಅಪ್ಡೇಟ್ ಕೊಡೋಣ ಅಂತ ಮಾತಾಡಿದೆ ಅಷ್ಟೇ. ಇವಾಗ ನಮ್ಮ ನಡೆ ಕಸ್ಟಮರ್ ಮನೆ ಕಡೆ ಗೈಸ್, ಬನ್ನಿ ಲೆಟ್ಸ್ ಗೋ. ಸದ್ಯಕ್ಕೆ ಮಾತಾಡೋಕ್ಕಾಗಲ್ಲ ಗೈಸ್, ಕೆಲಸ ಮಾಡಬೇಕು. ಬಾಯ್ 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 ಬಾಯ್, ಮತ್ತೆ ಸಿಗೋಣ. ಶಾರೀಫ್ ಬಾಯ್ ಬಿರಿಯಾನಿನೇ ಕೊಟ್ಟೆ ನೋಡಿ. ಇನ್ನೊಂದು ಹತ್ರ ಪಿಕಪ್ ಬಂದಿದೆ. ಏನು ವಿಷಯ ಹೇಳಕ್ಕಂದ್ರೆ ನಿಮ್ಗೆ ಬಂದಿದ್ದು ನೋಡಿ, ಈಗ 3 ಫ್ಲೋರಿಂದ ಇಳಿದಿದ್ದೀನಿ ಕೆಳಗಡೆ. ಬರೀ ಪಿಕಪ್ ಬಂದಿರೋದೇ 3 ಫ್ಲೋರಿಂದ ಕೆಳಗಡೆ ಇಳಿತಾ ಇದ್ದೀನಿ. ಅಂದರೆ 3 ಫ್ಲೋರ್ ಮೇಲ್ಗಡೆ ಹೋಗಿ ನೋಡಿ ಐಟಮ್ ಪಿಕಪ್ ಮಾಡ್ಕೊಂಡಿದ್ದು. ಅದಕ್ಕೆ ಹೇಳೋದು ಡೆಲಿವರಿ ಬಾಯ್ ಕೆಲಸ ಅಂದರೆ ತುಂಬ ಕಷ್ಟ ಅಂತ. ಪಿಕಪ್ಗೂ ನಾವೇ ಹೋಗಬೇಕು, ಡ್ರಾಪ್ಗೂ 3-4 ಕಿಲೋಮೀಟ್ರ್ ಹತ್ರ ಹೋಗಬೇಕು, ಡ್ರಾಪ್ ಮಾಡಬೇಕು, ಮತ್ತು ಈ ಥರ ಎಲ್ಲ ಮಾಡಬೇಕು. ಆದರೆ ಅಮೌಂಟ್ ಮಾತ್ರ ಕಡಿಮೆ ಬರುತ್ತೆ. ರ್ಯಾಪಿಡೋದಲ್ಲಿ ಬಂದಂಗೆಲ್ಲ ಬರಲ್ಲ. ಎಷ್ಟೇ ಕಷ್ಟ ಇದ್ದರೂ ಮಾಡಬೇಕು. ಅದೇ ಡೆಲಿವರಿ ಬಾಯ್ ಕೆಲಸ ಅಂದರೆ ಅದೇ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಆಲ್ರೆಡಿ 12 ಗಂಟೆ ಆಗೈತೆ. ಸುಸ್ತಾಗೋಯ್ತು ಗೈಸ್. ಮೇಲೆ ಹತ್ತಿ ಹೇಳಿ ನೋಡಿ ಫೈನಲಿ ಆರ್ಡ್ರ್ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನಮ್ಮ ನಡೆ ಕಸ್ಟಮರ್ ಮನೆ ಕಡೆ. ನೋಡಿ ಟೈಮ್ ಆಲ್ರೆಡಿ 12 ಗಂಟೆ 6 ನಿಮಿಷ. ಬನ್ನಿ ಗೈಸ್, ಟೈಮ್ ಆಯಿತು, ಬೇಗ ಬೇಗ ಕೆಲಸ ಮಾಡಿಕೊಂಡು ಮನೆಗೆ ಹೋಗೋಣ. ಡೈರೆಕ್ಟ್ ನಿಮಗೆ ಮನೇಲಿ ಹೋಗಿ ಸಿಗ್ತೀನಿ. ಆರ್ಡ್ರ್ ಮಾಡುವಾಗ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಡೈರೆಕ್ಟ್ ಮನೇಲಿ ಹೋಗಿ ಸಿಗ್ತೀನಿ ಗೈಸ್. ಎಲ್ಲರಿಗೂ ವೆಯ್ಟ್ ಮಾಡ್ತಾರೆ. ಮನೇಲಿ ಹೋಗ್ಬಿಟ್ಟು ಹೇಳ್ತೀನಿ ಅರ್ನಿಂಗ್ಸ್ ಎಲ್ಲ ಎಷ್ಟಾಯಿತು ಏನಾಯಿತು ಅಂತ. ಸದ್ಯಕ್ಕೆ ಬೈ ಗೈಸ್. A few moments later. ಗೈಸ್ ಫೈನಲಿ ಬಂದೆ ಮನೆಗೆ. ಈಗ ನೋಡಿ ಟೈಮು 1:42. ನಾನು ಬಂದಿದ ತಕ್ಷಣ ವೆಲ್ಕಮ್ ಮಾಡೋಕ್ಕೆ ಇಲ್ಲಿ ನೋಡಿ ಇವರಿದ್ದಾರೆ, ಮಲ್ಕೊಂಡಿದ್ದವ್ರು ಎದ್ದು ಬಂದಿದ್ದಾರೆ ವೆಲ್ಕಮ್ ಮಾಡೋಕ್ಕೆ. ನೋಡಿದ್ರಲ್ಲ ಎಂಥ ಫ್ಯಾನ್ ಬೇಸಿದೆ ನನಗೆ ಅಂತ ನೋಡಿ. ಮಲ್ಕೊಂಡಿದ್ದಾನೆ, ಎದ್ದು ಬಂದಿದ್ದಾನೆ. ಎಲ್ಲಿ ಮಲಗಿದ್ದು ಅಂದರೆ ಇಲ್ಲೇ ಮಲಗಿದ್ದು ನೋಡಿ. ಇವಾಗ ಹೆಲ್ಮೆಟ್ ಇಲ್ಲಿದೆ, ನಮ್ಮದು ಝೊಮ್ಯಾಟೊ ಬ್ಯಾಗ್ ಇಲ್ಲಿದೆ. ಟೈಮ್ ನೋಡ್ರಿ 1:42 ಆಗಿದೆ. ಇವಾಗೆಲ್ಲ ಅದೆಲ್ಲ ಒಳಗಡೆ ತೊಗೊಂಡೋಗಿ ಶಿಫ್ಟ್ ಮಾಡಬೇಕು. 1 ನಿಮಿಷ ವೆಯ್ಟ್ ಮಾಡಿ, ಶಿಫ್ಟ್ ಮಾಡಿ ನಿಮ್ಗೆ ಅರ್ನಿಂಗ್ಸ್ ಎಷ್ಟಾಯಿತು ಅಂತ ಹೇಳ್ತೀನಿ. ಬಂದಿದ್ದೀನಿ ಗೈಸ್, ಒಂದೇ ನಿಮಿಷ ವೆಯ್ಟ್ ಮಾಡಿ. ನಿಮ್ಮನ್ನ ತಡೆದಿರುವವರು ಯಾರು? ಗೈಸ್ ಫೈನಲಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡೆ ಬಂದುಬಿಟ್ಟೆ. ಇವಾಗ ನಿಮಗೆ ಮೇನ್ ಅರ್ನಿಂಗ್ಸ್ ತೋರಿಸ್ಬೇಕಲ್ಲ, ತೋರಿಸ್ತೀನಿ ಬನ್ನಿ. ಏನಂದರೆ ಎಷ್ಟಂದ್ರೆ ಅರ್ನಿಂಗ್ಸ್ ಇವತ್ತಿಂದು ಅಂದರೆ ನಾನು ಸ್ಟಾರ್ಟ್ ಮಾಡಿದ್ದು 9 ಗಂಟೆಗೆ. ಬಿಕಾಸ್ ನನ್ನ ಗಾಡಿ ಅದು ಚಾರ್ಜಿಂಗ್ದೆಲ್ಲ ರೆಡಿ ಮಾಡ್ಸೋಕ್ಕೆ ಮತ್ತು ಮಳೆ ಎಲ್ಲ ಸೇರಿಸಿ ಸ್ಟಾರ್ಟ್ ಮಾಡಿದ್ದು 9 ಗಂಟೆ ಆಯಿತು. ಮುಗಿಸಿದ್ದು ನಾನು ನಿಮಗೆ 1:15 ವೀಡಿಯೋ ಮಾಡಿದ್ದು. 1:45 ಮನೆಗೆ ಬಂದಾಗ 1:15ಗೆ ನಿಲ್ಲಿಸಿದೆ ಅಂದ್ಕೊಳ್ಳಿ. ಅಲ್ಲಿಗೆ 10, 11, 12, 1:30 4:15 ಗಂಟೆ ಕೆಲಸ ಮಾಡಿದ್ದೀನಿ. ಅದಕ್ಕೆ ಎಷ್ಟು ಅರ್ನಿಂಗ್ಸ್ ಆಗಿದೆ ಫುಡ್ ಡೆಲಿವರಿ ಆ್ಯಪಲ್ಲಿ ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ ಇಲ್ಲಿ ಅರ್ನಿಂಗ್ಸ್ ಕಾಣಿಸ್ತಾ ಇದೆಯಲ್ಲ, 8 ಆರ್ಡರ್ಸು 617 ರುಪೀಸ್, ಅಂದರೆ 617 ರೂಪಾಯಿ ಗೈಸ್. 4 ಅವರ್ಗೆ 617 ರೂಪಾಯಿ ದುಡ್ದಿದ್ದೀನಿ. ಲ್ಯಾಟ್ರಿ ಅಷ್ಟೇ ಇವತ್ತಿಗೆ ಅರ್ನಿಂಗ್ಸ್ ಮಾಡೋಕ್ಕಾಗಿದ್ದು. ನಾಳೆಯಿಂದ ಚೆನ್ನಾಗಿ ಅರ್ನಿಂಗ್ಸ್ ಮಾಡೋಣ. ಹೆಂಗೂ ಗಾಡಿ ಬೇರೆ ರೆಡಿ ಆಯಿತು ಚಾರ್ಜಿಂಗ್ದು. ಇನ್ಮೇಲೆ ಇನ್ನೆಲ್ಲ ಒಳ್ಳೆ ಅರ್ನಿಂಗ್ಸ್ ಮಾಡೋದು ಕೆಲಸ ನಮ್ಮದು. ಅಷ್ಟೇ ಗೈಸ್, ಟೈಮ್ ಬೇರೆ ಆಯಿತು ನೋಡಿ. ಆಲ್ರೆಡಿ 2:15 ಆಗ್ತಾ ಬಂತು. ಇವಾಗ ಊಟ ಮಾಡಿ ಮಲ್ಕೊಬೇಕು, ಟೈಮ್ ಆಯಿತು. ಮತ್ತು ಬೆಳಗ್ಗೆ ಎದ್ದು ಎಡಿಟ್ ಮಾಡಬೇಕು, ಎಡಿಟ್ಲ ಮುಗಿಸ್ಕೊಂಡು ಕಾಲೇಜ್ಗೆ ಹೋಗಬೇಕು, ಮತ್ತೆ ಕೆಲಸ ಮಾಡಬೇಕು. ಅಷ್ಟೇ ಗೈಸ್, ಇವತ್ತು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಇನ್ನೊಂದು ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ. ಯಾರ್ಯಾರು ವೀಡಿಯೋ ನೋಡ್ತಿದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿಬೇಡಿ. ಸುಮ್ಮನೆ ವೀಡಿಯೋ ನೋಡ್ಬಿಟ್ಟು ಹೋಗ್ಬಿಡ್ರಿ ಗೈಸ್. ಎಲ್ಲ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ನೀವು ಮಾಡಿದ್ರೇ ನಾವು ಬೆಳೆಯೋಕ್ಕಾಗೋದಲ್ವ. ನೀವು ಏನು ಸಪೋರ್ಟ್ ಮಾಡಿ ಅಂದರೆ ಹೆಂಗೆ ಬೆಳೆಯೋದು? ಎಲ್ಲ ಸಪೋರ್ಟ್ ಮಾಡಿ ಗೈಸ್, ಮರಿಬೇಡಿ. ಸದ್ಯಕ್ಕೆ ಟೇಕ್ ಕೇರ್, ಟಾಟಾ, ಬೈ ಬೈ, ಗುಡ್ ನೈಟ್ ಗೈಸ್.